ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಹೈಡ್ರಾಮಾ. ಕುರ್ಚಿ ಬಿಡಲು ಒಪ್ಪದ ಮಮತಾ, ರಾಜಕೀಯ ಅನಿಶ್ಚಿತತೆ. ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಹೈಡ್ರಾಮಾಕ್ಕೆ ಸಾಕ್ಷಿಯಾಗ್ತಾ ಇದೆ. ಕುರ್ಚಿ ಬಿಡಲು ಒಪ್ತಾ ಇಲ್ಲ ಮಮತಾ ಬ್ಯಾನರ್ಜಿ. ಸಿಎಂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ನಾಳೆ ಬದಲು ಮೇ 9ಕ್ಕೆ ಬಿಜೆಪಿ ಸಿಎಂ ಪ್ರಮಾಣ ವಚನ. ನಾಳೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಶಾಸಕಾಂಗ ಸಭೆ ಇದೆ. ನಾಳೆಯೇ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಮೇ 9ರ ಶನಿವಾರ ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಕೋಲ್ಕತ್ತಾದ ಬ್ರಿಗೇಡ್ ಮೈದಾನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಇದೀಗ ರಾಜಕೀಯ ಹೈಡ್ರಾಮಾ ಜೋರಾಗಿರುವಂಥದ್ದು. ಒಂದ್ ಕಡೆ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ತಮ್ಮ ಕುರ್ಚಿಯನ್ನ ಬಿಡೋದಕ್ಕೆ ಒಪ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ರದ್ದಾಗಿದೆ. ನಾಳೆ ಬದಲು ಮೇ 9ಕ್ಕೆ ಬಿಜೆಪಿಯಿಂದ ಸಿಎಂ ಆಗಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಾಳೆಯೇ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಬಳಿಕ 9ನೇ ತಾರೀಕು ಒಂದು ಪ್ರಮಾಣ ವಚನ ಸ್ವೀಕಾರ ಆಗಲಿದೆ. ಕೋಲ್ಕತ್ತಾದ ಬ್ರಿಗೇಡ್ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಬಿಜೆಪಿಯರು. ಯಾರಾಗ್ತಾರೆ ಅನ್ನೋದು ಕುತೂಹಲಕಾರಿಯಾಗಿರುವಂತಹ ಪ್ರಶ್ನೆ. ಯಾಕಂತಂದ್ರೆ ಇನ್ನೂ ಕೂಡ ಮಮತಾ ಬ್ಯಾನರ್ಜಿ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿಲ್ಲ. ಮಮತಾ ಬ್ಯಾನರ್ಜಿಗೆ ಸೋಲುಣಿಸಿದ್ದ ಸುವೇಂದು ಮತದಾರರಿಗೆ ಧನ್ಯವಾದ ಹೇಳಿದ್ರು ಸುವೇಂದು ಅಧಿಕಾರಿ. ಯಾವ ಘರ್ಷಣೆ ಇಲ್ಲದೆ ಚುನಾವಣೆ ನಡೆದಿದೆ. ದೀದಿ ಅಹಂಕಾರಕ್ಕೆ ಮತದಾರರು ದೊಡ್ಡ ಪೆಟ್ಟನ್ನ ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಟಾಂಗ್ ಕೊಟ್ಟಿದ್ದಾರೆ ಸುವೇಂದು. ಸುವೇಂದು ಅಧಿಕಾರಿಗೇನಾದ್ರೂ ಸಿಎಂ ಪಟ್ಟ ಒಲಿಯುತ್ತಾ ಅನ್ನೋದನ್ನ ಇರುವಂತಹ ಪ್ರಶ್ನೆ. ಮಮತಾ ಬ್ಯಾನರ್ಜಿ ಅವರಿಗೆ ಸೋಲುಣಿಸಿದ್ದೇ ಸುವೇಂದು ಅಧಿಕಾರಿ. ಮತದಾರರಿಗೆ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ. ಯಾವ ಘರ್ಷಣೆಯೂ ಇಲ್ಲದೆ ಒಂದು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆದಿದೆ. ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರು ಏನಿದ್ದಾರಲ್ಲ, ಅವರ ಒಂದು ಅಹಂಕಾರಕ್ಕೆ ಮತದಾರರು ಚುನಾವಣೆಯ ಮೂಲಕ ಒಂದು ದೊಡ್ಡ ಪೆಟ್ಟನ್ನ ಕೊಟ್ಟಿದ್ದಾರೆ. ಅವರನ್ನ ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ದೊಡ್ಡ ಪೆಟ್ಟನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿಗೆ ಈ ಮೂಲಕ ಸುವೇಂದು ಅಧಿಕಾರಿ ಟಾಂಗ್ ನೀಡಿರುವಂಥದ್ದು. ಒಂದು ವೇಳೆ ಗಮನಿಸ್ತಾ ಹೋಗೋದಾದ್ರೆ ಸುವೇಂದು ಅಧಿಕಾರಿಗೆ ಪಶ್ಚಿಮ ಬಂಗಾಳದ ಸಿಎಂ ಪಟ್ಟ ಒಲಿಯುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂಥದ್ದು.